ಡಾಕ್ಟರ್ ಮಂಜುನಾಥ್ ಬಿಡಿ, ಪ್ರೊಫೆಸರ್ ಆಫ್ ಸರ್ಜರಿ, ಡಿಪಾರ್ಟ್ಮೆಂಟ್ ಆಫ್ ಜನರಲ್ ಸರ್ಜರಿ, ವಿಕ್ಟೋರಿಯಾ ಆಸ್ಪತ್ರೆ, ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ನಮ್ಮ ಆಸ್ಪತ್ರೆ ಮತ್ತು ಕಾಲೇಜಿನಲ್ಲಿ ಇಂದು ನಾವು ಒಂದು ಡಯಾಬಿಟಿಕ್ ಫುಟ್ ಕೇರ್ ಮತ್ತು ಐ ಪ್ರಿವೆಂಟ್ ಆಂಪುಟೇಷನ್ ಅನ್ನೋ ಒಂದು ಕಾನ್ಫರೆನ್ಸ್ನ ಇಲ್ಲಿ ಆರ್ಗನೈಸ್ ಮಾಡಿದ್ದೀವಿ. ಮಾನ್ಯ ನಮ್ಮ ಜನಮೆಚ್ಚಿದ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು, ಅವರು ಕಾರಣಾಂತರಗಳಿಂದ ಬರಲಿಕ್ಕಾಗಲಿಲ್ಲ. ಆದರೆ ಬೇರೆ ಗಣ್ಯರು ಬಂದಿದ್ದರು. ಮಾನ್ಯ ಸೆಕ್ರೆಟ್ರಿ ಮೋಹಸಿನ್ ಸರ್ ಅವರು ಬಂದಿದ್ದರು. ನಮ್ಮ ಕಾಲೇಜಿನ ಆಡಳಿತದಲ್ಲಿರುವಂಥದ್ದು ಎಲ್ಲ ನಮ್ಮ ಪ್ರಿನ್ಸಿಪಲ್ ಮೇಡಮ್ ಬಂದಿದ್ದರು. ನಮ್ಮ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ ನೂರುಲ್ ಹಸನ್ ಅವರಿದ್ದಾರೆ ಇಲ್ಲಿ. ಸೊ ಈ ಕಾನ್ಫರೆನ್ಸು ಏನಕ್ಕೆ ನಡೀತಾ ಇದೆ ಅಂತಂದರೆ, ಮುಖ್ಯವಾಗಿ ನಮಗೆಲ್ಲರಿಗೂ ಗೊತ್ತು, ಭಾರತದಲ್ಲಿ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಕಾಮನ್ ಆಗಿ ಹೇಳ್ಬೇಕು ಅಂತಂದರೆ, ಇದು ಸಕ್ಕರೆ ಕಾಯಿಲೆ ಭಾಳ ಕಾಮನ್ನು ಎಲ್ಲ ಅಂತಂದರೆ ಆಲ್ಮೋಸ್ಟ್ 20%, 20% ಆಫ್ ದ ಪೀಪಲ್ ಆರ್ ಅಫೆಕ್ಟೆಡ್ ಬೈ ಡಯಾಬಿಟಿಸ್. ಒಂದಲ್ಲ ಒಂದು ರೀತಿಯಲ್ಲಿ ಎಫೆಕ್ಟ್ ಆಗೇ ಆಗುತ್ತೆ. ಡಯಾಬಿಟಿಸ್ ಅಂತಂದರೆ ಬರೀ ರಕ್ತದಲ್ಲಿ ಹೆಚ್ಚು ಸಕ್ಕರೆ ಅಂಶ ಜಾಸ್ತಿ ಆಗಿರೋದ್ರಿಂದ ನಮ್ಮ ಇಡೀ ದೇಹನ ಅದು ಆವರಿಸ್ಕೊಳ್ಳುತ್ತೆ. ಅದರಲ್ಲಿ ಒಂದು ಮುಖ್ಯವಾದ ಭಾಗ ಅಂತಂದರೆ ನಮ್ಮ ಕಾಲುಗಳು. ಅದು ಡಯಾಬಿಟಿಸ್ ಎಫೆಕ್ಟ್ ಮಾಡೋ ಅಂಥದ್ದು ನಮ್ಮ ಕಣ್ಗಳು ಎಫೆಕ್ಟ್ ಮಾಡುತ್ತೆ, ಕಿಡ್ನಿ ಎಫೆಕ್ಟ್ ಮಾಡುತ್ತೆ, ಎಲ್ಲ ದೇಹದ ಭಾಗಗಳಿಗೂ ಎಫೆಕ್ಟ್ ಮಾಡುತ್ತೆ. ಈಗ ನಮ್ಮ ಆಸ್ಪತ್ರೆಯಲ್ಲಿ ಈ ಕಾನ್ಫರೆನ್ಸ್ ನಮ್ಮ ಉದ್ದೇಶ ಏನು ಅಂತಂದರೆ, ಡಯಾಬಿಟಿಸಿಂದ ಕಾಲಿಗೆ ಆಗುವಂಥ ತೊಂದರೆ, ಅದರಲ್ಲಿ ಮೇಯ್ನ್ ಆಗಿ ಅಲ್ಸರ್ ಅಂತ ಹೇಳ್ತೀವಿ ನಾವು. ಆ ಅಲ್ಸರ್ನ ಹೇಗೆ ಪ್ರಿವೆಂಟ್ ಮಾಡೋದು, ಅಲ್ಸರ್ ಉತ್ಪತ್ತಿ ಆಗೋದನ್ನು ಹೇಗೆ ತಡೆಗಟ್ಟಿ ನಂತರ ಆ ಪೇಷಂಟು ತೊಂದರೆ ಆಗಿ ಎಷ್ಟು ಜಾಸ್ತಿ ಆಗ್ಬಿಡುತ್ತೆ ಅಂತಂದರೆ, ಅಲ್ಸರು ಇಡೀ ಕಾಲನ್ನು ಆವರಿಸ್ಕೊಳ್ಬಿಡುತ್ತೆ. ಕಾಲನ್ನು ಆವರಿಸ್ಕೊಂಡ್ಬಿಟ್ಟು ಇಡೀ ಮಾಂಸ ಖಂಡಗಳನ್ನು ಇಡೀ ಮೂಳೆವರೆಗೂ ಅದು ಅಫೆಕ್ಟ್ ಮಾಡುತ್ತೆ. ಮೂಳೆವರೆಗೂ ಹೋಗ್ಬಿಟ್ಟು ತಿಂದುಬಿಡುತ್ತೆ ಕಾಯಿಲೆ. ಹಾಗಾಗಿ ಏನು ಮಾಡಬೇಕಾಗುತ್ತೆ ಅಂತಂದರೆ, ಪೇಷಂಟ್ಗೆ ಆ ಕಾಲನ್ನೇ ತೆಗಿಬೇಕಾಗುತ್ತೆ. ಅದನ್ನು ನಾವು ಆಂಪ್ಯುಟೇಷನ್ ಅಂತ ಹೇಳ್ತೀವಿ. ಕಾಲು ಮಂಡಿವರೆಗೂ, ಮಂಡಿ ಕೆಳಗಡೆ, ಮಂಡಿ ಮೇಲೆ ತೆಗೆಯುವಂಥ ಸ್ಥಿತಿ ಬರುತ್ತೆ. ಏನು, ಈ ಡಯಾಬಿಟಿಸ್ ಕಾಯಿಲೆಯಿಂದ. ಅದನ್ನು ಹೇಗೆ ಪ್ರಿವೆಂಟ್ ಮಾಡೋದು, ಹೇಗೆ ತಡೆಗಟ್ಟೋದು ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಈ ಆಡಿಟೋರಿಯಮಲ್ಲಿ ಒಂದು ಕಾನ್ಫರೆನ್ಸ್ನ ಆರ್ಗನೈಸ್ ಮಾಡಿದ್ವಿ. ಡಾಕ್ಟರ್ ಶಿವಕುಮಾರ್ ಅವರು ನಮ್ಮ ಇಂಡಿಯನ್ ಪೋಡಿಯಾಟ್ರಿ ಅಸೋಸಿಯೇಷನ್, ಪೋಡಿಯಾಟ್ರಿ ಅಂತಂದರೆ ನಮ್ಮ ಕಾಲಿನ ಬಗ್ಗೆ, ಪಾದದ ಬಗ್ಗೆ ಎಷ್ಟು ಆರೈಕೆ ಮಾಡ್ಕೊಳ್ಳುವಂಥ ಒಂದು ಬ್ರಾಂಚ್, ಒಂದು ಭಾಗ, ಮೆಡಿಕಲ್ ಭಾಗ. ಆ ಇದಕ್ಕೆ ನಾವು ಪೋಡಿಯಾಟ್ರಿ ಅಂತ ಹೇಳ್ತೀವಿ. ಶಿವಕುಮಾರ್ ಅವರು ಕರ್ನಾಟಕ ಇಂಡಿಯನ್ ಪೋಡಿಯಾಟ್ರಿ ಅಸೋಸಿಯೇಷನ್ ಅವ್ರದ್ದು ಸೆಕ್ರೆಟರಿ ಆಗಿದ್ದಾರೆ. ತುಂಬ ಚೆನ್ನಾಗಿ ಇವತ್ತು ಕಾನ್ಫರೆನ್ಸ್ ಆರ್ಗನೈಸ್ ಮಾಡಿದ್ದಾರೆ. ಪೋಡಿಯಾಟ್ರಿ ಪಾದಗಳ ರಕ್ಷಣೆ. ಪೋಡಿಯಾಟ್ರಿ ಅಸೋಸಿಯೇಷನ್ ಅಂದ್ರೆ ಇಡೀ ಇಂಡಿಯಾದಲ್ಲಿ ಬೇರೆ ಬೇರೆ ಕಡೆಗಳಿದೆ. ಇಡೀ ಇಂಡಿಯನ್ ಅಸೋಸಿಯೇಷನ್ ಅಂತೂ ಇದೆ, ಇಂಡಿಯನ್ ಪೋಡಿಯಾಟ್ರಿ ಅಸೋಸಿಯೇಷನ್ ಅಂತ ಇದೆ. ಕರ್ನಾಟಕದಲ್ಲಿ ಡಾಕ್ಟರ್ ಅರುಣಯ್ಯ ಅಂತ ಅವರು ಪ್ರೆಸಿಡೆಂಟ್ ಇದ್ದಾರೆ. ಅದರಲ್ಲಿ ಕರ್ನಾಟಕದಲ್ಲಿ ಮೇನ್ ಮುಖ್ಯವಾಗಿ ಅದು ಬೆಂಗಳೂರಲ್ಲಿ ಡಾಕ್ಟರ್ ಶಿವಕುಮಾರ್ ಅವರು ಮೈತ್ರಿ ಹಾಸ್ಪಿಟಲ್ ಅಂತ ಒಂದು ಹಾಸ್ಪಿಟಲಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಕೇರ್ ಕೊಡ್ತಾ ಇದ್ದಾರೆ. ಎಷ್ಟೋ ಜನರನ್ನ ಕಾಲುಗಳನ್ನು ಆಂಪ್ಟೇಷನ್ ಆಗದೆ ಕಾಲುಗಳನ್ನ ತೆಗೆಯುವಂಥ ಸ್ಥಿತಿಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಅಂತಂದರೆ ಒಂದು ಪೇಷಂಟು ರಕ್ತದಲ್ಲಿ ಶುಗರ್ ಅಂಶ ಜಾಸ್ತಿ ಆದಾಗ ಏನೇನು ತೊಂದರೆಗಳಾಗುತ್ತೆ, ಆ ತೊಂದರೆಗಳಿಂದ ಅಲ್ಸರ್ ಡೆವಲಪ್ ಆಗಿ ಕಾಲಿಂದ ಹೌದು ಕೆಳಗಡೆ ಉರಿ ಜಾಸ್ತಿ, ಹೌದು ಕರೆಕ್ಟ್, ಹೌದು ಸ್ಪರ್ಶ, ಹೌದು ಅದು ಮುಖ್ಯವಾಗಿ ನೀವು ಹೇಳಿದಾಗೆ ಕರೆಕ್ಟ್. ಡಯಾಬಿಟಿಸು ಫಸ್ಟು ಅಫೆಕ್ಟ್ ಮಾಡೋದು ನರಗಳು ನಮಗೆ ಏನಂತಂದರೆ ಪಾದದ ಸ್ಪರ್ಶ, ಟಚ್, ಆ ಫೀಲ್ ಇರುತ್ತಲ್ಲ, ಅದನ್ನ ಕಳ್ಕೊಂಡ್ಬಿಡ್ತೀವಿ. ಆ ಟಚ್ನ ಫೀಲಿಂಗ್ ಹೋಗ್ಬಿಟ್ರೆ ಏನಾಗುತ್ತೆ ಅಂತಂದರೆ ನಮಗೆ ಸ್ಪರ್ಶ ಗೊತ್ತಾಗಲ್ಲ ಅಂತಂದರೆ ನಮಗೆ ಕಲ್ಲು ಮುಳುಗಳಿದ್ರೂ ಅಥವಾ ಹೀಟ್ ಆದ್ರೂ ತಣ್ಣಗಾದ್ರೂ ಏನು ಗೊತ್ತಾಗಲ್ಲ. ಹಂಗಾಗಿ ಏನಾಗುತ್ತೆ, ಅಲ್ಲಿ ಗಾಯ ಶುರು ಆಗುತ್ತೆ, ಏಟಾಗುತ್ತೆ. ಕಾಮನ್ ಆಗಿ ನಮಗೆ ನೋವಾದರೆ ನಾವು ಸ್ವಲ್ಪ ದೂರ ಇರ್ತೀವಿ, ನೋವು ಆಗೋದೇ ಇಲ್ಲ. ಈ ಶುಗರ್ ಪೇಷಂಟ್ ಬಂದವ್ರಿಗೆ ಕಾಲುಗಳಲ್ಲಿ ನೋವಿನ ಸ್ಪರ್ಶ ಇದು ಜ್ಞಾನ ಹೋಗ್ಬಿಟ್ಟಿರುತ್ತೆ, ಶುಗರ್ ಜಾಸ್ತಿ ಆಗ್ಬಿಟ್ಟು. ಹಂಗಾಗಿ ಏನಾಗುತ್ತೆ, ಕಾಲಿಗೆ ಗಾಯ ಆಗುತ್ತೆ. ವರ್ಷದಿಂದ ಶುರು ಆಗ್ಬಿಟ್ಟು ಏನಾಗುತ್ತೆ, ಗಾಯ ದೊಡ್ಡದಾಗ್ಬಿಟ್ಟು ಕಾಲೇ ಇನ್ವಾಲ್ವ್ ಆಗ್ಬಿಟ್ಟು ಕಾಲು ತೆಗಿಯೋಂಥ ಸ್ಥಿತಿ ಬರುತ್ತೆ. ಆ ಸ್ಥಿತಿ ಹೋಗಬಾರ್ದು ಅನ್ನೋ ನಮ್ಮ ಈ ಕಾನ್ಫರೆನ್ಸ್ನ ಉದ್ದೇಶ. ಆ ಸ್ಥಿತಿಗೆ ಹೋಗಬಾರ್ದು, ಕಾಲನ್ನ ತೆಗೆಯುವಂಥ ಸ್ಥಿತಿಗೆ ಹೋಗಬಾರ್ದು. ಅದಕ್ಕಿಂತ ಮುಂಚೆ ಏನೇನು ಮಾಡಬೇಕು ಡಾಕ್ಟರ್ಗಳು
ಅದಕ್ಕಿಂತ ಮುಂಚೆ. ಶುಗರ್ ಇದ್ರೆ ಕೆಲವೊಂದು ಗಾಯ ಆದ್ರೆ ಹೌದು ಅದು ವಾಸಿ ಆಗಲ್ಲ. ಕೊನೆಗೆ ಅದು ಗ್ಯಾಂಗ್ ಮತ್ತೊಂದು ಹೌದು ಕರೆಕ್ಟ್. ಅಂಶವನ್ನು ತಗೊಳ್ತಾರೆ, ಅವಾಗ ಕಾಲು ಕಟ್ ಮಾಡ್ತಾರೆ. ಹೌದು ಬಟ್ ಆದ್ರೆ ಇದು ಶುಗರ್ ಅತಿ ಜಾಸ್ತಿಯಾಗಿ ಕಾಲನ್ನೇ ಕಟ್ ಮಾಡುವಂಥದ್ದು ನಾನು ಇವತ್ತು ಕೇಳಿಲ್ಲ. ಹೌದು. What ಇದು ಏನ್ ಸರ್? ಇಲ್ಲ ಇದು ತುಂಬಾ ಹೌದೌದು ಇದು ತುಂಬಾ ಕಾಮನ್. ನೀವು ನಮ್ಮಲ್ಲಿ ನಾವು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದಿನಕ್ಕೆ 150 ಪೇಷಂಟ್ ಡ್ರೆಸ್ಸಿಂಗ್ ಮಾಡ್ತೀವಿ ಕಾಲಿಗೆ. ಶುಗರ್ ಪ್ರಾಬ್ಲಮ್ ಇರುವಂತವ್ರು ಮಿನಿಮಮ್ ನಾನು ಹೇಳ್ತಾ ಇರೋದು, ನಾನು ಕಡಿಮೆ ಅಂದ್ರೆ 150 ಜನ ಪೇಷಂಟ್ಗಳು ಡ್ರೆಸ್ಸಿಂಗ್ ಮಾಡ್ತೀವಿ. ಅಂತ ಪೇಷಂಟ್ಗಳು ದಿನಕ್ಕೆ ನಾವು ಸುಮಾರು ಜನದ ಪೇಷಂಟ್ ಡಯಾಬಿಟಿಕ್ ಕಾಂಪ್ಲಿಕೇಶನ್ ಆಗ್ಬಿಟ್ಟು ಕಾಲ್ ತೆಗಿತಾ ಇದೀವಿ ಆಸ್ಪತ್ರೆಯಲ್ಲಿ ದಿನಕ್ಕೆ. ಹೌದು ಪೂರ್ತಿ ಕಾಲು ಮಂಡಿ ಕಗಡೆ ಅಂತ ಬಿಲೋನಿ ಆಪರೇಷನ್ ಅಂತ ಹೇಳ್ತೀವಿ, ತೆಗಿತಾ ಇದೀವಿ. ಈಗ ಯಾಕಂತಂದ್ರೆ ನಾವು ಶುಗರ್ ಕಂಟ್ರೋಲ್ ಇಲ್ಲದೆ ಆ ಸ್ಥಿತಿ ಬಂದ್ಬಿಡುತ್ತೆ. ಆ ಸ್ಥಿತಿಗೆ ಹೋಗ್ಬಾರ್ದು. ಅದನ್ನ ಹೇಗೆ ಪ್ರಿವೆಂಟ್ ಮಾಡಬೇಕು, ಅದನ್ನ ಹೇಗೆ ತಡೆಗಟ್ಟಬೇಕು, ಅದಕ್ಕೆ ಹೇಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನ ಇವತ್ತಿನ ಕಾನ್ಫರೆನ್ಸ್ ನ ಉದ್ದೇಶ. ಅನ್ನೋದ್ರ ಬಗ್ಗೆ ಒಂದು 2 ಸಲಹೆಯನ್ನು ಕೊಡ್ತಾರೆ. ಸಲಹೆ ಒಂದು, ಪ್ರತಿ ನಮ್ಮ ಕಾಮನ್ ಆಗಿ ಏನು ಅಂತಂದ್ರೆ ಒಂದು ಶುಗರ್ ಹೆಚ್ಚಿಗೆ ಆಗುವಂಥದ್ದು. ಕಾಮನ್ ಆಗಿ ನಮ್ಮ ಡಾಕ್ಟರ್ಗಳು ಏನ್ ಹೇಳ್ತಾರೆ, ಏನು ಮಾತ್ರೆಗಳು ಕೊಡ್ತಾರೆ, ಏನ್ ಟ್ರೀಟ್ಮೆಂಟ್ ಹೇಳ್ತಾರೆ, ಆಸ್ಪತ್ರೆಗೆ ಬಂದು ತೋರಿಸ್ಬೇಕು ಅಂತ ಹೇಳ್ತಾರೆ, ಅದನ್ನ ಮಾಡೋದಿಲ್ಲ ಕಾಮನ್ ಆಗಿ. ಅದು ಯಾಕಂತಂದ್ರೆ ನಮ್ಮ ಜನರಿಗೆ, ನಮ್ಮ ಸಾಮಾನ್ಯ ಜನರಿಗೆ ಇದ್ರ ಡಯಾಬಿಟಿಸ್ನ ಇನ್ಫಾರ್ಮೇಶನ್ ಇಲ್ಲ. ಓಕೆ, ಆ ಇನ್ಫಾರ್ಮೇಶನ್ನು ಅದಕ್ಕೋಸ್ಕರ ಕೊಡೋದಕ್ಕೋಸ್ಕರ ಈ ಉದ್ದೇಶ ಇದೆ. ಉದ್ದೇಶದಿಂದ ಒಂದು ಕಾಲನ್ನ ತೆಗೆಯುವಂತ ಸ್ಥಿತಿ, ಆಂಪ್ಯುಟೇಷನ್ ನ ಪ್ರಿವೆಂಟ್ ಮಾಡುವಂತ ಸ್ಥಿತಿ ಬರಬಾರ್ದು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಈ ಕಾನ್ಫರೆನ್ಸ್ ನ ಆರ್ಗನೈಸ್ ಮಾಡಿದ್ದೀವಿ. ಇದ್ರ ಬಗ್ಗೆ ಸಾರ್ವಜನಿಕ ನಾನು ಡಾಕ್ಟರ್ ಮಂಜುನಾಥ್ ಬಿಡಿ ಅಂತ ಹೇಳ್ಬಿಟ್ಟು, ನಾನು ಪ್ರೊಫೆಸರ್ ಆಗಿ ವೈದ್ಯಕೀಯ ಕಾಲೇಜಿನಲ್ಲಿ, ಬೆಂಗಳೂರಿನ ವೈದ್ಯಕೀಯ ವಿದ್ಯಾಲಯದಲ್ಲಿ ಸುಮಾರು 17 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈಗ ಪೋಡಿಯಾಟ್ರಿ ಅಂತಂದ್ರೆ ಪಾದಗಳ ಮತ್ತೆ ಕಾಲುಗಳ ಆರೋಗ್ಯದ ಬಗ್ಗೆ ಕೇರ್ ಮಾಡುವಂತ ಡಾಕ್ಟರ್ ಆಗಿ ನಾನು ಸುಮಾರು 17 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ.